ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಡೇ 3 ಇನ್ ನಾರ್ವೆ. ನಾನು ಮನೆ ಹತ್ರ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಆಲ್ರೆಡಿ ಟೈಮ್ ಆಗಿತ್ತು. ಇವತ್ತು ನಾವೆಲ್ಲ ರೆಡಿ ಆಗೋದು ಸ್ವಲ್ಪ ಲೇಟ್ ಆಯಿತು. ಆಮೇಲೆ 11 ಗಂಟೆಗೆ ನಾವು ಕ್ರೂಸ್ ಬುಕ್ ಮಾಡಿದ್ವಿ, ಸೊ ಹೊರಟ್ಬಿಟ್ವಿ. ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಇವಾಗ ಫ್ಲಾಮಿಗೆ ಹೋಗ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಾರ್ವೆ ಸೀರೀಸ್ ವ್ಲಾಗು. ಇವತ್ತು ನಾರ್ವೆನಲ್ಲಿ ಡೇ 3 ನಾವಿದ್ದೀವಿ. ಇವತ್ತು ಕ್ರೂಸ್ ಪ್ಲಾನ್ ಇದೆ ನಮ್ದು. ಸೊ ಫಿಯಾರ್ಡ್ಸ್ ಮಧ್ಯದಲ್ಲಿ ಕ್ರೂಸ್ ಹೋಗುತ್ತೆ. ಫಿಯಾರ್ಡ್ಸ್ ಅಂದ್ರೆ ಕಣಿವೆ, ಅಂದ್ರೆ ಎರಡು ಮೀನ್ಸ್ ಬೆಟ್ಟಗಳ ಮಧ್ಯ ಹರಿಯೋ ನೀರಿಗೆ ಫಿಯಾರ್ಡ್ಸ್ ಅಂತ ಕರೀತಾರೆ. ಸೊ ಅದನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಆಮೇಲೆ ಇವತ್ತು ನಾವು ಅಗೇನ್ ಇಂಡಿಯನ್ ಅಟೈರ್ ಅಲ್ಲಿ ನಾರ್ವೆ ಸುತ್ತಾ ಇದ್ದೀವಿ. ಎಲ್ಲರೂ ತೋರಿಸ್ತೀನಿ, ಎಲ್ಲರೂ ಸ್ಯಾರೀಸ್ ಹಾಕೊಂಡಿದ್ದೀವಿ. ಅನ್ಫಾರ್ಚುನೇಟ್ಲಿ ಇವತ್ತು ಸ್ವಲ್ಪ ಮಳೆ ಇದೆ. ನೋಡೋಣ ಎಷ್ಟು ಮಟ್ಟಿಗೆ ಸ್ಯಾರಿ ಮ್ಯಾನೇಜ್ ಮಾಡ್ತೀವಿ ಅಂತ. ಬನ್ನಿ, ಎಲ್ಲಾರನ್ನೂ ತೋರಿಸ್ಬಿಡ್ತೀನಿ. ನನ್ನ ಮಗಳದು ಕೃತಿದು ಔಟ್ಫಿಟ್ಟು ತೋರಿಸಿ. ಬಂಗಾರ, ಡ್ರೆಸ್ ತೋರಿಸಿ ನಿಮ್ದು. ನೋಡಿ, ಶ್ರದ್ಧಾ ಅವ್ರದ್ದು ಸ್ಯಾರಿ, ಬ್ಲ್ಯಾಕ್ ಆ್ಯಂಡ್ ರೆಡ್ ಸ್ಯಾರಿ. ಕೃತಿ ಬನ್ನಿ, ಗ್ರೀನ್ ಕಲರ್ ಸ್ಯಾರಿಯಲ್ಲಿ ಮಿಂಚ್ತಾ ಇದ್ದಾರೆ. ಸೊ ಇವ್ರದ್ದು ಬ್ಲೂ ಕಲರ್ ಸ್ಯಾರಿನಲ್ಲಿ ಇಂಟ್ರಡಕ್ಷನ್. ಎಲ್ಲರೂ ಸ್ಯಾರಿ ನೋಡಿ, ಗೋಲ್ಡನ್ ಸ್ಯಾರಿ, ಸಿಲ್ಕ್ ಸ್ಯಾರಿ ಉಟ್ಕೊಂಡು ಸ್ಯಾರಿ. ಎಲ್ಲರೂ ಕಲರ್ಫುಲ್ ಆಗಿ ನಾರ್ವೆ ಫಿಯಾರ್ಡ್ಸ್ ನೋಡಕ್ ಹೋಗ್ತೀವಿ. ನಾವು ರೀಚ್ ಆಗೋ ಅಷ್ಟರಲ್ಲಿ 10:30 ಆಗ್ಬಿಟ್ಟಿತ್ತು. ಸೊ ಜಾಸ್ತಿ ಟೈಮ್ ಇರಲಿಲ್ಲ. ಸೊ ಇರೋ ಟೈಮಲ್ಲೇ ಒಂದೆರಡು ಕ್ವಿಕ್ ಆಗಿ ರೀಲ್ಸ್ ಮಾಡ್ಕೊಂಡ್ವಿ. ಅಲ್ಲಿ ನೋಡಿ, ಎಷ್ಟು ದೊಡ್ಡ ಕ್ರೂಸ್ ಇದೆ. ಇಲ್ಲಿ ಒಂದು ಹಳೆ ಏನಿದು ಟ್ರೈನ್ ಥರ ಇದೆ, ಹೋಟೆಲ್ ಅನಿಸುತ್ತೆ. ಈ ಥರ ಟ್ರೈನ್ ಥರ ಮಾಡಿದ್ದಾರೆ. ಪಿಝೇರಿಯಾ. ಮಳೆ ಸ್ಟಾರ್ಟ್ ಆಯಿತು. ಥ್ಯಾಂಕ್ ಯು ಅನ್. ಸೊ ನಾವು ಹೋಗ್ತಾ ಇರೋ ಫೆರಿ ಬಂದು ಇದೆ, ವೈಟ್ ಕಲರು. ಇಲ್ಲಿ ಆಲ್ರೆಡಿ ಮಳೆ ಸ್ಟಾರ್ಟ್ ಆಯಿತು. ಸೊ ಡಿಸಪಾಯಿಂಟಿಂಗ್ ಆ್ಯಕ್ಚುಲಿ. ಮಳೆ ಇಲ್ಲ ಅಂದರೆ ನಾವು ಮೇಲ್ಗಡೆ ಕುತ್ಕೊಂಡು ಫಿಯಾರ್ಡ್ಸ್ ಎಲ್ಲ ನೋಡ್ಬೋದು. ಇವಾಗ ಒಳಗಡೆಯಿಂದನೇ ನೋಡಬೇಕಾಗುತ್ತೆ. ನೋಡೋಣ, ಮೇ ಬಿ ಮಳೆ ಸ್ಟಾಪ್ ಆಗ್ಬೋದು ಅಂತ ಅನ್ಕೊಂಡಿದ್ದೀವಿ. ಅದ್ರಲ್ಲಿ ಜಾಗ ಇಲ್ಲ ಅಂತ. ಇಲ್ಲಿ ನೋಡಿ, ನಾವು ಒಳಗಾದ್ರೂ ಕುತ್ಕೋಬಹುದು, ಮೇಲಾದ್ರೂ ಕುತ್ಕೋಬಹುದು. ಸೊ ಮಳೆ ಬರ್ತಾ ಇದೆ. ಒಳಗಡೆ ಈ ರೀತಿ ಇದೆ. ಒಳಗಡೆ ಎಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ ಬೇಗ ಹೋಗ್ಬಿಟ್ಟು. ಅಯ್ಯೋ, ಎಲ್ಲ ಹಸಿ ಆಗ್ಬಿಟ್ಟಿದೆ ಅಲ್ಲ. ನೋಡಿ, ಎಲ್ಲರೂ ನಾವು ಇನ್ನ ಮೇಲ್ ಬೇಕಾದ್ರೆ ಅಲ್ಲಿ ಹೋಗ್ಬೋದು. ಇದು ಇಲ್ಲಿ ನನ್ನ ಸೀಟು ಅದಲ್ಲ, ಇಲ್ಲಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಈ ಬ್ಯೂಟಿಫುಲ್ ಫಿಯಾರ್ಡ್ಸ್ ಅಲ್ಲಿ ನಾವು ಹೋಗ್ತಾ ಇದ್ದೀವಿ. ಇಟ್ ಈಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸು. ನೆನ್ನೆನೂ ಕೂಡ ಒಳ್ಳೆ ವ್ಯೂಸ್ನ ನೋಡಿದ್ವಿ. ಇವತ್ತು ನೋಡಿ, ಅಲ್ಲಿ ಒಂದು ಕ್ರೂಸ್ ಇದೆ. ಬಟ್ ಅದು ಎಲ್ಲಿಗೆ ಹೋಗ್ತಾ ಅಂತ ಗೊತ್ತಿಲ್ಲ. ನಾರ್ವೆ ಟು ಸಮ್ ಅದರ್ ಕಂಟ್ರಿ ಹೋಗುತ್ತೆ ಅನ್ಸುತ್ತೆ. Emergency instructions that are posted on board. In an emergency situation,
Follow the instructions given over the loudspeaker or directly by the crew members. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಬರ್ತಾ ಇದೆ. Le damos la bienvenida a bordo. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು ಮತ್ತು ಇನ್ಫಾರ್ಮೇಷನ್ ಕೂಡ ಬರ್ತಾ ಇತ್ತು. ಲೈಕ್ ಹೋಗ್ತಾ ಹೋಗ್ತಾ ಏನು ನಮಗೆ ಕಾಣಿಸುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ರು. ಏನು ಗೊತ್ತಾ ಫ್ರೆಂಡ್ಸ್, ನಾರ್ವೆ ಇಸ್ ವೆರಿ ಫೇಮಸ್ ಫಾರ್ ಫಿಯಾರ್ಡ್ಸ್. ಇಲ್ಲಿ 1000 ಫಿಯಾರ್ಡ್ಸ್ ಇದೆ ಅಂತ ಹೇಳ್ತಾರೆ. ಬೇರೆ ಬೇರೆ ಫಿಯಾರ್ಡ್ಸ್ಗಳೆಲ್ಲ ಇದೆ. ನಾವಿವಾಗ ಹೋಗ್ತಾ ಇರೋ ಪಾತ್ ಬಂದು ಫ್ಲ್ಯಾಮಿಂದ ಗುಡ್ವಾಂಗನ್ಗೆ ಹೋಗ್ತಾ ಇದ್ದೀವಿ ಫಿಯಾರ್ಡ್ಸ್ ಪಾತಲ್ಲಿ. ಸೊ ಇದು ಒಂದು ಅರೌಂಡ್ 2 hours ಜರ್ನಿ ಆಗುತ್ತೆ. ಅಲ್ಲಿ ರೀಚ್ ಆದಮೇಲೆ ನಾವು ವಾಪಸ್ ಬರುವಾಗ ಕ್ರೂಸ್ ತೊಗೊಂಡಿಲ್ಲ, ಶಟಲ್ ಬಸ್ಸಲ್ಲಿ ವಾಪಸ್ ಬರ್ತಾ ಇದ್ದೀವಿ. ಸೊ ಬಸ್ಸಲ್ಲಿ ಬರಬೇಕಾದ್ರೆ 25 ಮಿನಿಟ್ಸಲ್ಲಿ ನಾವು ಫ್ಲ್ಯಾಮ್ ರೀಚ್ ಆಗ್ತೀವಿ. ನೋಡಿ, ಬೆಟ್ಟಗಳ ಮಧ್ಯದಲ್ಲಿ ಹೋಗ್ತಾ ಇದೆ. ಸಖತ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇದು. ಇಲ್ಲಿ ಮೇಲ್ಗಡೆ ಬಂದಿದ್ದೀವಿ, ಐ ಮೀನ್ ಇನ್ನೊಂದು ಫ್ಲೋರ್ ಮೇಲೆ. ಸಖತ್ತಾಗಿ ಕಾಣಿಸುತ್ತೆ ಇಲ್ಲಿ. ಸಿಕ್ಕಾಪಟ್ಟೆ ಗಾಳಿ. ಬೆಟ್ಟಗಳು ನೋಡಿ. ಇವರೆಲ್ಲ ನೋಡಿ, ಇಲ್ಲಿ ಒಂದು ಕೆಳಗಡೆ ಫ್ಲೋರು, ಇಲ್ಲಿ ಇನ್ನೂ ಒಂದು ಮೇಲ್ ಫ್ಲೋರಲ್ಲಿ ನಾನಿದ್ದೀನಿ. ಇಲ್ಲಿ ನೋಡಿ, ಈ ಬೆಟ್ಟದ ಮಧ್ಯ ಫಾಲ್ಸ್ಗಳು ಬರ್ತಾ ಇದೆ. ಏನು ಗೊತ್ತಾ ಫ್ರೆಂಡ್ಸ್, ರೀಸೆಂಟಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ನೋಡಿದ್ದೆ. ಅಂದರೆ ನಾರ್ವೆಗೆ ಬರೋ ಮುಂಚೆ ಟಾಪ್ 10 ಪ್ಲೇಸಸ್ ನಮ್ಮ ಲೈಫಲ್ಲಿ ಮಸ್ಟ್ ವಿಸಿಟ್ ಅಂತ, ನೋಡಲೇಬೇಕಾದಂತಹ ದೃಶ್ಯಗಳು ಅಂತ ಇತ್ತು. ಸೊ ಅದರಲ್ಲಿ ಫಾರ್ ಎಕ್ಸಾಂಪಲ್ ಒಂದಿತ್ತು ಲೈಕ್ ಸ್ಪಾರ್ಕ್ಲಿಂಗ್ ಐಫಿಲ್ ಟವರ್ ಅಂತ. ಅಂದರೆ ರಾತ್ರಿ 12 ಗಂಟೆ ಅನಿಸುತ್ತೆ ಅಷ್ಟರಲ್ಲಿ ಐಫಿಲ್ ಟವರ್ನ ಒಂದು 5 ಮಿನಿಟ್ಸು ಎಷ್ಟೋ ಸ್ಪಾರ್ಕ್ಲಿಂಗ್ ಲೈಟ್ ಹಾಕ್ತಾರೆ. ಸೊ ಅದನ್ನು ನೋಡಬೇಕು ಅಂತ ಇತ್ತು. ಆ್ಯಕ್ಚುಲಿ ಅದನ್ನು ಕೂಡ ನಾವು ನೋಡಿದ್ದೀವಿ. ಸೊ ಇನ್ನೊಂದಿತ್ತು ಏನು ಅಂತ ಅಂದರೆ ಫ್ಯಾರ್ಡ್ಸ್ ಇನ್ ನಾರ್ವೆ ಅಂತ. ಅಂದರೆ ನಾರ್ವೆ ಫ್ಯಾರ್ಡ್ಸಲ್ಲಿ ಟ್ರಾವೆಲ್ ಮಾಡಬೇಕು ಅಂತ. ಆ ಎಕ್ಸ್ಪೀರಿಯನ್ಸ್ ಕೂಡ ಇವಾಗ ನಾವು ಮಾಡ್ತಾ ಇದ್ದೀವಿ. ಇದೊಂಥರ ಅದ್ಭುತ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ನಾವು ಕಣಿವೆ ಒಳಗಡೆ ಹೋಗ್ತಾ ಇರುವಾಗ ಹಾಗೆ ಒಳಗಡೆ ಯಾವುದೋ ಲೋಕಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಈ ಎಕ್ಸ್ಪೀರಿಯನ್ಸ್ನ ನಾನು ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಪರ್ಸ್ನಲ್ ಆಗಿ ನೀವೆಲ್ಲರೂ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಗೊತ್ತಾಗೋದು. ಆ್ಯಕ್ಚುಲಿ ಮಳೆ ಬರ್ತಾ ಇತ್ತು, ಅಂದರೂ ಕೂಡ ನಾವು ಆಚೆ ನಿಂತ್ಕೊಂಡು ಈ ವ್ಯೂನ ಎಂಜಾಯ್ ಮಾಡ್ತಾ ಇದ್ವಿ. ನಾನು ಜಾಸ್ತಿ ರೆಕಾರ್ಡ್ ಮಾಡಿಲ್ಲ, ಯಾಕಂದರೆ ಅದು ಸೇಮ್ ಇತ್ತು. ಅಂದರೆ ನಾವು ಕಣಿವೆ ಒಳಗಡೆ ಹೋಗ್ತಾ ಇದ್ವಲ್ಲ, ಸೊ ವ್ಯೂ ಎಲ್ಲ ಸೇಮ್ ಇತ್ತು. ಸೊ ಹಾಗಾಗಿ ನಾನು ಮೊಬೈಲ್ ಪಕ್ಕಕ್ಕಿಟ್ಟು ಐ ಜಸ್ಟ್ ಎಂಜಾಯ್ ದಿಸ್ ಎಕ್ಸ್ಪೀರಿಯನ್ಸು. ನಾನಿನ್ನು ಜಾಸ್ತಿ ಹೇಳಿದ್ರೆ ಇವಳೇನಪ್ಪ ಇಷ್ಟೊಂದು ಹೇಳ್ತಾ ಇದ್ದಾಳೆ ಅಂತ ಅನಿಸುತ್ತೆ. ಬಟ್ ನಿಜವಾಗ್ಲೂ ಸುಂದರ, ಅದ್ಭುತ, ಮನಮೋಹಕವಾಗಿತ್ತು ನಮ್ಮ ಈ ಫೆರ್ರಿ ಎಕ್ಸ್ಪೀರಿಯನ್ಸು. ನಾನು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಬಟ್ ಇವತ್ತು ಸ್ವಲ್ಪ ಚಳಿ ಇದೆ, ನಿಧಾನವಾಗಿ ಮಳೆ ಬರ್ತಾ ಇದೆ. ಅದರ್ವೈಸ್ ಇಟ್ಸ್ ಸೋ ಬ್ಯೂಟಿಫುಲ್.
ನೀವು ನೋಡ್ತಾ ಇರ್ಬೋದು ಸುತ್ತಲೂ ಬೆಟ್ಟಗಳೇ ಇರೋದು, ಮಧ್ಯ ನಾವು ಫೆರಿ ಪಾಸ್ ಆಗ್ತಾ ಇದ್ದೀವಿ. ಹೋಪ್ಫುಲಿ ನಿಮಗೆ ಈ ನಾರ್ವೆ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಮಳೆ ಇದ್ದ ಕಾರಣ ಆಚೆ ಸ್ವಲ್ಪ ಚಳಿ ಇತ್ತು, ಹಾಗಾಗಿ ಮಕ್ಕಳನ್ನ ನಾವು ಒಳಗಡೆನೆ ಕೂರಿಸಿದ್ವಿ. ಸ್ವಲ್ಪ ಚಳಿ ಜಾಸ್ತಿ ಆದ ತಕ್ಷಣ ನಾವು ಕೂಡ ಒಳಗಡೆ ಬಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಮತ್ತೆ ಆಚೆ ಹೋಗ್ಬಿಟ್ಟು ನಾವು ವ್ಯೂ ನೋಡ್ಕೋತಾ ನಿಂತ್ಕೊಂಡಿದ್ವಿ. ಈ ಥರ ಬ್ಯೂಟಿಫುಲ್ ಸೀನಿಕ್ ವ್ಯೂವಲ್ಲಿ ಅದರಲ್ಲೂ ಮಳೆ ಬೇರೆ ಬರ್ತಾ ಇತ್ತು, ಎಕ್ಸ್ಟ್ರಾ ಎಫೆಕ್ಟ್ಸ್ಗೆ ರೀಲ್ಸ್ ಮಾಡ್ಕೊಳ್ಳೋಣ ಅಂತ ತುಂಬ ಹೊತ್ತು ವೇಟ್ ಮಾಡ್ತಾ ಇದ್ದೆ. ತುಂಬ ಜನ ಇದ್ದರು, ಸೊ ಹಾಗಾಗಿ ಮಾಡೋದಕ್ಕಾಗಿರಲಿಲ್ಲ. ಕೊನೆಗೆ ಮಳೆ ಬರ್ತಾ ಇದೆ ಅಂದ್ಬಿಟ್ಟು ಎಲ್ಲರೂ ಒಳಗಡೆ ಹೋದರು. ಸೊ ಅದೇ ಸಿಕ್ಕಿದೆ ಚಾನ್ಸು ಅಂದ್ಬಿಟ್ಟು ಬೇಗ ರೀಲ್ಸ್ ಮಾಡ್ಕೊಂಡ್ಬಿಟ್ವಿ. ಅದನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡಿ. ನಮಗೆ ಇನ್ಫಾರ್ಮೇಷನ್ ಆಡಿಯೋ ಬರ್ತಾ ಇತ್ತು. ಆ ಇನ್ಫಾರ್ಮೇಷನಲ್ಲಿ ಒಂದು ವಿಷಯ ಏನು ಹೇಳಿದ್ರಪ್ಪ ಅಂತ ಅಂದರೆ, ಇಲ್ಲಿ ಒಂದು ಸ್ಮಾಲ್ ವಿಲೇಜ್ ಇದೆ ಅಂತೆ, ಸ್ವಲ್ಪನೇ ಜನ ಇರೋದು, ಸ್ವಲ್ಪನೇ ಮನೆಗಳಿರೋದು. ಆ ವಿಲೇಜಲ್ಲಿ ಅವರು ಕುಡಿಯುವಂತಹ ನೀರು ಎಷ್ಟು ಪರಿಶುದ್ಧವಾಗಿದೆ ಅಂದರೆ, ಆ ನೀರನ್ನು ಕುಡಿತಾ ಇರುವಂತಹ ಜನ ಅವರು ಲಾಂಗ್ ಲೀವ್ಡ್ ಪೀಪಲ್ ಅಂತೆ. ಅಷ್ಟು ಪರಿಶುದ್ಧ ನೀರು ಅಲ್ಲದೆ ಅದರಲ್ಲಿ ಅಂತಹ ಮಿನರಲ್ಸ್ ಎಲ್ಲ ಇದೆ ಅಂತೆ, ಅಂದರೆ ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಇರೋ ಮಿನರಲ್ಸ್ ಇದೆ ಅಂತ ಇನ್ಫಾರ್ಮೇಷನ್ ಹೇಳಿದ್ರು. ನಾವು ಆಚೆ ಬಂದ್ವಿ, 1 hour 2 hours ಜರ್ನಿ ಅನಿಸುತ್ತೆ. ವಿ ಆರ್ ನೌ ಔಟ್ಸೈಡ್. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು, ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ನಾವು ಈ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ತುಂಬಾ ಮಳೆಯಲ್ಲಿ ತುಂಬಾ ಸಾರಿಲಿ ತುಂಬಾ ಚೆನ್ನಾಗಿತ್ತು. ಹೀಗೆ ಒಂದು ಅದ್ಭುತ ಜರ್ನಿನ ಮುಗಿಸ್ಕೊಂಡು ಒಂದು ನೈಸ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಜೊತೆ ನಾವು ಆಚೆ ಬಂದ್ವಿ. ಸೊ ಫೈನಲಿ ನಮ್ಮ ಫೆರಿ ಎಕ್ಸ್ಪೀರಿಯನ್ಸ್ ಆಯಿತು. ದಿಸ್ ವಾಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್. ನೆನ್ನೆನೂ ಕೂಡ ತುಂಬ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇತ್ತು. ಇದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಸುತ್ತಲೂ ಬೆಟ್ಟ, 360 ಡಿಗ್ರೀಸ್ ನೋಡಿದ್ರೂ ಬೆಟ್ಟಗಳಿತ್ತು. ಮಧ್ಯ ನಮ್ಮ ಬೋಟ್ ಹೋಗ್ತಾ ಇತ್ತು. ಸ್ವಲ್ಪ ಮಳೆ ಇತ್ತು, ಬಟ್ ದಟ್ಸ್ ಓಕೆ. ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಮಗೆ. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ನು ಮೋರ್ ಇದೆ, ನಾರ್ವೆ ಬ್ಯೂಟಿನ ತೋರಿಸ್ತೀನಿ. ಸ್ಟೇ ಟ್ಯೂನ್. ಬಾಯ್.
ನಮಗೆ ಶಟಲ್ ಬಸ್ಸಿಗೆ ಇನ್ನೂ ಒಂದು 5 ಮಿನಿಟ್ಸ್ ಬಾಕಿ ಇತ್ತು. ಬೇಗ ರೀಲ್ಸ್ ಮಾಡ್ಕೊಳ್ಳೋಣ ಅಂತ ನಾನು ನನ್ನ ಫ್ರೆಂಡ್ನ ಕರ್ಕೊಂಡು ಬಂದೆ. ಯಾವುದೇ ಪ್ರೀ ಪ್ಲ್ಯಾನ್ ಇರಲಿಲ್ಲ, ಮ್ಯೂಸಿಕ್ಕು ಕೂಡ ಆನ್ ಮಾಡಿಲ್ಲ ನಾವು, ಜಸ್ಟ್ ರ್ಯಾಂಡಮ್ ಆಗಿ ಸ್ಟೆಪ್ಸ್ ಹಾಕ್ಕೊಂಡ್ವಿ. ನಾವು ಇವಾಗಿರೋ ಪ್ಲೇಸ್ ಬಂದು ಗುಡುವಾಂಗನ್ ಅಂತ. ಇಲ್ಲಿಂದ ಇವಾಗ ನಾವು ಶಟಲ್ ಬಸ್ ತೊಗೊಂಡು ವಾಪಸ್ಸು ಫ್ಲಾಮಿಗೆ ಹೋಗ್ತಾ ಇದ್ದೀವಿ. 20 to 25 ಮಿನಿಟ್ಸ್ ಆಗುತ್ತೆ. ಸೊ ಅರೌಂಡ್ ಇವಾಗ 1 o'clock ಆಗಿದೆ. ಸೊ ನಾವು ಅಲ್ಲಿ ವಾಪಸ್ ಹೋಗೋ ಅಷ್ಟರಲ್ಲಿ 1:30 ಆಗುತ್ತೆ. ಇಲ್ಲಿ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಕೂಡ ಇತ್ತು. ಅಲ್ಲಿ ಹಲವಾರು ಐಟಮ್ಸ್ ಇತ್ತು, ಲೈಕ್ ಶೋ ಪೀಸಸ್ಸು ಎಲ್ಲನೂ ಇತ್ತು. ಆದರೆ ನಮಗೆ ಟೈಮ್ ಇರಲಿಲ್ಲ, ಯಾಕಂದರೆ ನಾವು ಬಸ್ ಪ್ರಯರ್ ಬುಕ್ ಮಾಡಿಬಿಟ್ಟಿದ್ವಿ. ಸೊ ಕ್ವಿಕ್ಕಾಗಿ ಹಾಗೆ ನೋಡ್ಕೊಂಡ್ಬಿಟ್ಟು ನಾವು ಬಸ್ ಹತ್ರ ಹೊರಟ್ವಿ. ನಮ್ಮ ಶಟಲ್ ಬಸ್ ಅಲ್ಲಿದೆ. ಮಳೆ ಎಲ್ಲ ಬರ್ತಾ ಇತ್ತು, ಹಾಗಾಗಿ ನಾವು ಬಟ್ಟೆ ಬದಲಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಫ್ಲಾಮಿಗೆ ಹೋಗ್ಬಿಟ್ಟು ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ. ನಿನ್ನೆ ನಮಗೆ ಆಚೆ ಏನು ಅಷ್ಟು ಚೆನ್ನಾಗಿ ಊಟ ಸಿಕ್ಕಿರಲಿಲ್ಲ, ಹಾಗಾಗಿ ಇವತ್ತು ಬೆಳಗ್ಗೆ ನಾವು ಟೊಮೆಟೊ ರೈಸ್ ಮಾಡಿಬಿಟ್ಟು ಕಾರಲ್ಲಿ ಇಟ್ಕೊಂಡು ತೊಗೊಂಡು ಬಂದಿದ್ವಿ. ಇಲ್ಲಿ ಕುತ್ಕೊಂಡು ತಿನ್ನೋಕ್ಕೆಲ್ಲ ಜಾಗ ಚೆನ್ನಾಗಿತ್ತು, ಬಟ್ ಮಳೆ ಬರ್ತಾ ಇತ್ತಲ್ವ, ಎಲ್ಲ ಕಡೆ ಹಸಿಯಾಗಿತ್ತು. ಹಾಗಾಗಿ ನಿಂತ್ಕೊಂಡೇ ಊಟ ಮಾಡಿಕೊಂಡು ನಾವು ಇನ್ನೊಂದು ಜಾಗಕ್ಕೆ ಹೊರಟ್ವಿ. ಇದು ಬಂದು ವ್ಯೂ ಪಾಯಿಂಟು, ಅಂದರೆ ಬ್ರಿಡ್ಜ್ ಇದೆ. ನೀವು ಸಂತು ಸ್ಟ್ರೇಟ್ ಫಾರ್ವರ್ಡ್ ನಾನು ಹೇಳಿರೋ ಸಾಂಗ್ ಹೋಗಿ ನೋಡಿದರೆ ಈ ಬ್ರಿಡ್ಜಲ್ಲೂ ಕೂಡ ಶೂಟಿಂಗ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ರೋಡ್ಸ್ ಎಷ್ಟು ನ್ಯಾರೋ ಇತ್ತು ಅಂದರೆ ಒಂದು ಕಾರ್ ಮಾತ್ರ ಅಟ್ ಎ ಟೈಮ್ ಪಾಸ್ ಆಗೋಕ್ಕಾಗೋದು. ಆಪೋಸಿಟ್ ಇನ್ನೊಂದು ವೆಹಿಕಲ್ ಬರ್ತಾ ಇದ್ದರೆ ಮಧ್ಯ ಮಧ್ಯ ಮೀಟಿಂಗ್ ಪಾಯಿಂಟ್ಸ್ ಮಾಡಿದ್ದಾರೆ. ಆ ಮೀಟಿಂಗ್ ಪಾಯಿಂಟ್ಸಲ್ಲಿ ವೇಟ್ ಮಾಡಿಬಿಟ್ಟು ಕಾರ್ ಪಾಸ್ ಆದಮೇಲೆ ಆ ಕಾರು ವಾಪಸ್ ಬರಬೇಕಾಗುತ್ತೆ. ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆ್ಯಂಡ್ ಅಡ್ವೆಂಚರ್ ಆಗಿತ್ತು. ಪಕ್ಕದಲ್ಲಿ ನಾವು ಕೆಳಗಡೆ ನೋಡಿದ್ರೆ ಇಟ್ ವಾಸ್ ನನಗೆ ಶಿವರಿಂಗ್ ಆಗ್ತಾಯಿತ್ತು, ಆ ಥರ ಕಾಣಿಸ್ತಾ ಇತ್ತು. ಹಾಗೆ ಭಯಂಕರವಾಗಿತ್ತು. ವೆಹಿಕಲ್ ಹೋಗ್ಬೇಕಂದ್ರೆ ನಾವು ನೆಕ್ಸ್ಟ್ ಎದುರುಗಡೆ ವೆಹಿಕಲ್ ಬರ್ತಾ ಇದ್ರೆ ಇಲ್ಲಿ ನೋಡಿ ಮೀಟಿಂಗ್ ಪಾಯಿಂಟಲ್ಲಿ ಸ್ಟಾಪ್ ಮಾಡಿಬಿಟ್ಟು ವೇಟ್ ಮಾಡಿ ಕಾರ್ ಪಾಸ್ ಆದಮೇಲೆ ನಾವು ಹೋಗಬೇಕು. ಇವಾಗ ನಾವು ಕೆಳಗಡೆಯಿಂದ ಮೇಲೆ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಇದು ಬ್ರಿಡ್ಜ್ ಯಾವ ಮೂವಿನಲ್ಲಿದು ಶ್ರುತಿ? ಯಶ್ ಮತ್ತೆ ರಾಧಿಕಾ ಮಾಡಿಸಿರುವ. ಮಳೆ ಎಲ್ಲ ಬರ್ತಾ ಇತ್ತು, ಹಾಗಾಗಿ ನಾವು ಬ್ರಿಡ್ಜಲ್ಲಿ ಜಾಸ್ತಿ ಹೊತ್ತು ಇರೋದಕ್ಕಾಗಲಿಲ್ಲ. ಆಮೇಲೆ ತುಂಬ ಜನ ಬೇರೆ ಇದ್ದರು, ಜನ ಬರ್ತಾ ಇದ್ರು, ಫೋಟೋ ತೊಗೊಂಡು ವ್ಯೂ ಎಲ್ಲ ನೋಡಿಕೊಂಡು ಹೊರಟ್ಬಿಡ್ತಾ ಇದ್ರು.
ಸೊ ನಾವು ಕೂಡ ಹಾಗೆ ಸ್ವಲ್ಪ ಹೊತ್ತು ಫೋಟೋ ಎಲ್ಲ ತೊಗೊಂಡು ಹೊರಟ್ಬಿಟ್ವಿ. ಇದಾದಮೇಲೆ ಇನ್ನೂ ಮುಂದೆ ಹೋದರೆ ಇನ್ನೂ ಒಂದು ಬಿಗ್ ವ್ಯೂ ಪಾಯಿಂಟ್ ಇದೆ ಅಂತೆ. ಬಟ್ ಇನ್ನೂ ಮುಂದೆ ಹೋಗೋ ಧೈರ್ಯ ಯಾರೂ ಮಾಡಲಿಲ್ಲ. ಎಲ್ಲರೂ ಅಂದರೆ ಕಾರ್ ಓಡಿಸೋರೆಲ್ಲರೂ ಕೆಳಗೆ ಹೋದರೆ ಸಾಕು ಅನ್ನೋ ಥರ ಫೀಲಿಂಗಲ್ಲಿದ್ದರು. ಆ ವ್ಯೂನ ಕೂಡ ಎಂಜಾಯ್ ಮಾಡಲಿಲ್ಲ ನಾವು. ಕೆಳಗೆ ವಾಪಸ್ ಹೆಂಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಅಂತ ಎಲ್ಲ ಹೇಳಿದ್ರು. ಏನು ಗೊತ್ತಾ ಫ್ರೆಂಡ್ಸ್, ಇಷ್ಟೊತ್ತವರೆಗೂ ನಾವು ಕ್ರೂಸಲ್ಲಿ ಕುತ್ಕೊಂಡು ಕೆಳಗಡೆ ಕುತ್ಕೊಂಡ್ಬಿಟ್ಟು ಈ ಬೆಟ್ಟಗಳನ್ನ ನೋಡ್ತಾ ಇದ್ವಿ. ಇವಾಗ ಈ ಬೆಟ್ಟದ ಮೇಲ್ಗಡೆ ತುದಿಗೆ ಬಂದುಬಿಟ್ಟು ಕೆಳಗಡೆ ನೋಡ್ತಾ ಇದ್ದೀವಿ. ಸೊ ಒಂದೇ ಮೀನ್ಸ್ ಜಾಗನ ಬೇರೆ ಬೇರೆ ವ್ಯೂವಿಂದ ನೋಡ್ತಾ ಇರೋ ಥರ ಫೀಲ್ ಆಗ್ತಾ ಇತ್ತು. ಇಲ್ಲಿ ಬ್ರಿಡ್ಜ್ ಕಾಣಿಸುತ್ತೆ ನೋಡಿ, ಹೆಂಗಿದೆ ಬ್ರಿಡ್ಜ್ ಅಂತ ನೋಡಿ. ಇಲ್ಲಿ ಸ್ಲ್ಯಾಂಟ್ ಆಗಿ ಮಾಡಿದಾನೆ ಬ್ರಿಡ್ಜ್ನ. ಹಂಗೆ ಮುಂದೆ ಹೋಗಿ ನಡ್ಕೊಂಡ್ ಬರ್ತೀನಿ ಅಷ್ಟೇ. ಬೇಕಿತ್ತ ಛತ್ರಿನೇ ಕವರ್ ಆಗ್ತಾ ಇದೆ. ವಿಡಿಯೋನಾ ಇದು? ವಿಡಿಯೋ ಅದು ಕಟ್ ಅಲ್ಲಿ ಬ್ರಿಡ್ಜ್ ಇದೆ ತಾನೆ ಸೈಡಿಗೆ, ಅಷ್ಟೇ ಅಷ್ಟೇ ಬಿಡಿ ಸಾಕು. ಇಲ್ಲಿ ಅರಿಯಾದ್ನ ಮಲ್ಕೊಂಬಿಟ್ಟಿದ್ದಾಳೆ. ಅವಳು ಮಲಗ್ಲಿ ಅಂತ ಸುಮ್ಮನೆ ಬಿಟ್ವಿ. ಸಿಕ್ಕಾಪಟ್ಟೆ ಕ್ರ್ಯಾಂಕಿ ಆಗಿದ್ಲು. ಊಟ ಮಾಡಿ ಮಲಗಿಬಿಟ್ಟಿದ್ದಾಳೆ. ಆ್ಯಕ್ಚುಲಿ ನಾನು ಅವಳಿಗೆ ನನ್ನ ಥರನೇ ಡ್ರೆಸ್ ಹಾಕ್ಸಿದ್ದೆ. ಇಲ್ಲಿ ನೋಡಿ, ಟ್ವಿನ್ನಿಂಗ್ ಮಾಡೋದಕ್ಕೆ. ಈ ವಿಡಿಯೋಲು ನಾವಿಬ್ರು ಇಲ್ಲಿ ನೋಡಿ, ಇವ್ರು ಟ್ವಿನ್ನಿಂಗ್ ಬ್ಲೂ ಹಾಕೊಂಡು ಬಂದಿದ್ದಾರೆ. ಬ್ಲೂ ಗ್ರೇ ಹಾಕೊಂಡು ಬಂದಿದ್ದಾರೆ. ಸೊ ವ್ಯೂ ಪಾಯಿಂಟ್ ನೋಡ್ಕೊಂಡು ಬಂದ್ವಿ. ಮಳೆ ಇನ್ನೂ ಬರ್ತಾ ಇದೆ. ಸೊ ಚಳಿಲಿ ಸ್ವಲ್ಪ ನಾವು ಖಾರ ಆನಿಯನ್ ಚಿಪ್ಸ್ ರಿಂಗ್ಸ್ ಗ್ರಿಸಿನಿ ಅಂತ ಇಟಾಲಿಯನ್ ಬಿಸ್ಕೆಟ್ಸ್ ತಿಂತಾ ಇದ್ದೀವಿ. ಮತ್ತು ಮನೆಗೆ ಮಾಡ್ಕೊಂಡು ಬಂದಿರೋ ಅವಲಕ್ಕಿ ಖಾಲಿ ಮಾಡಿದ್ದೀವಿ. ಇದು ಅವಲಕ್ಕಿನ ಫ್ರೈ ಮಾಡ್ತೀವಲ್ಲ ಅದು. ಅವರು ಖಾರವಾಗಿ ಕೋಡ್ಬೇಳೆ ಮಾಡ್ಕೊಂಡ್ಬಂದಿದ್ದಾರೆ. ಮಳೆಯಲ್ಲಿ ಚೆನ್ನಾಗಿದೆ. ಇಲ್ಲಿ ಬ್ರೇಕ್ ತಗೊಂಡಿದ್ದೀವಿ. ಬಿಲ್ಕು ಕೃತಿ ಕೊಟ್ಟ್ಯಾ? ನನಗೂ ಕೊಟ್ಟಿಲ್ಲ. ಇಲ್ಲಿ ಇವರು ಡಿಸ್ಕಷನ್ ಕಾರ್ ಬಂತು. ಈ ಕಡೆ ಬಾ. ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಜೋಕರ್ಗೆ ಏನ್ ಮಾಡ್ತಾ ಇದ್ದೀವಿ? ಬೇಡ ಬೇಡ, ಶೂ ವೆಟ್ಟಾಗುತ್ತೆ ಚಿನ್ನಿ. ಶೂ ವೆಟ್ಟಾಗುತ್ತೆ. ಅರಿ ಮಾಡ್ತೀಯ ಈಗ?
Will do in water? ಸ್ಮೈಲ್ ಮಾಡು ಏನು? ಶೂ ನಿನಗೆ ಯಾರು ಜಂಪ್ ಮಾಡು ಅಂದ್ರು? ಏನಾಗಿದೆ ನೋಡಿ ಇಲ್ಲಿ ಹಸಿನಾ? ಅಲ್ಲ ಕಿನ್ನದಿದೆ ಈ ಸೈಡು ಇಲ್ಲ. ಆಕ್ಚುಲಿ ಟೊಮೆಟೊ ಇಸ್ ನಾಟ್ ಎ ನೇಟಿವ್ ಆಫ್ ಇಂಡಿಯಾ. ನಮ್ಮ ಭಾರತ ದೇಶದ ಅಲ್ಲ ಅದು. ಟಮಾಟರ್ ಕನ್ನಡ ರೂಮಿಗೆ ಹೋಗ್ತಾ ಇದೀವಿ ಬಂಗಾರ. ಬ್ಯಾಕ್ ಏನು? ಫನಲ್ಗೆ ಕನ್ನಡದಲ್ಲಿ ಏನಂತಾರೆ ಅಂತ. ಫನಲ್ಗೆ ಕನ್ನಡದಲ್ಲಿ ಏನಂತಾರೆ? ಫನಲ್ಗೆ ಏನಂತಾರೆ ನೀವು ಉತ್ತರ ಕೊಡಿ. ಕೊಳವೆ, ನೀರು ಹಾಕುವ ಕೊಳವೆ, ನೀರು ಚಿಕ್ಕದಾಗಿ ಹಾಕುವ ಉತ್ತರ ನನಗೆ ತಿಳಿದ ಹಾಗೆ ಬುದ್ಧಿವಂತ. ಇನ್ನೊಂದು ಕಡೆ ನಾವು ಸ್ಟಾಪ್ ಮಾಡಿದ್ವಿ. ಇಲ್ಲಿ ಎಲ್ಲಿ ಸ್ಟಾಪ್ ಮಾಡಿ ಬ್ರೇಕ್ ತೊಗೊಂಡ್ರು ಒಳ್ಳೆ ವ್ಯೂ, ಒಳ್ಳೆ ಲೊಕೇಶನ್ ಇರ್ತಾ ಇತ್ತು. ಸ್ವಲ್ಪ ರೀಲ್ಸು ಫೋಟೋಸು ಎಲ್ಲ ಮಾಡಿಕೊಂಡು ನಾವು ವಾಪಸ್ಸು ಮನೆಗೆ ಹೊರಟ್ವಿ. ನಾವೊಂದು ಮಾರ್ಕೆಟ್ ಹೋಗಿದ್ವಿ, ಅಕ್ಕ ಇದೆಯಾ ಇದರಲ್ಲಿ? ನೋಡಿ ಎಲ್ಲ ಮನೆಗೆ ಬಂದ್ವಿ. ಇವತ್ತು 8:30 ಆಗಿದೆ. ಮನೆಗೆ ಬರೋ ಅಷ್ಟರಲ್ಲಿ ಸ್ವಲ್ಪ ಇನ್ನು ಮಳೆ ಬರ್ತಾ ಇದೆ. ಇವತ್ತಿನ ಡೇ ನಮ್ಮದು ಎಂಡ್ ಆಯಿತು. ನಾವು ಮನೆ ಹತ್ರ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಟಯರಿಂಗ್ ಆಗಿತ್ತು. ಆಮೇಲೆ ಮಳೆ ಕೂಡ ಬರ್ತಾ ಇತ್ತು ಬೆಳಗ್ಗೆಯಿಂದ. ಸೊ ಇನ್ ಬಿಟ್ವೀನ್ ಮಳೆ ಸ್ವಲ್ಪ ಸ್ಟಾಪ್ ಆಯಿತು. ಬಟ್ ಇಟ್ ವಾಸ್ ಅ ವೆರಿ ವಂಡರ್ಫುಲ್ ಡೇ. ತುಂಬ ಚೆನ್ನಾಗಿತ್ತು. ವೀವ್ಸ್ ಎಲ್ಲ, ಫ್ಯೂರ್ಡ್ಸು ಎಲ್ಲ ನೋಡೋದೆಲ್ಲ. ಆಮೇಲೆ ನಾವು ಮೇಲ್ಗಡೆ ವ್ಯೂ ಪಾಯಿಂಟಿಗೆಲ್ಲ ಹೋಗಿದ್ವಿ. ಸೊ ನೀವು ನೋಡಿದ್ರಲ್ಲ, ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ಹೋಗಿ ಅಡುಗೆ ಮಾಡಿ ಊಟ ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು ಇನ್ ಮೈ ನೆಕ್ಸ್ಟ್ ಬ್ಲಾಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಬಾಯ್. ನೋಡಿ ಇವಾಗ ಹೋಗ್ಬಿಟ್ಟು ಚಿತ್ರಾನ್ನ, ಪಾಸ್ತಾನ ಸೊ ಯಾರಿಗೂ ಇವಾಗ ಎನರ್ಜಿ ಇಲ್ಲ. ಅಲ್ಲಿ ನೋಡಿ ಇವ್ರು ಎಗ್ ಬುರ್ಜಿ ಮಾಡ್ತೀನಿ ಅಂತ ಇದಾರೆ. ಮಾಡ್ತಾರಂತೆ ಪಾಸ್ತಾನ. ನೀವು ಬರೀ ಅಪ್ರೂವಲ್ ಕೇಳ್ತಾ ಇದ್ದೀರಾ ತಾನೇ? ಹೋಗಿ ಪಾಸ್ತಾ ಮಾಡಿ. ಗುಲ್ಕು ಏನ್ ಮಾಡ್ತಾ ಇದ್ದೀರಾ ಇಬ್ರು ಇಲ್ಲಿ? ಸ್ವಲ್ಪ